ಸಿಲಿಕಾನ್ ಸಿಟಿ ಈಗ ಗುಂಡಿಗಳ ಸಿಟಿಯಾಗಿದೆ. ಆ ಬಗೆಗೆ ನಾವು ಈಗ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಯಾವಾಗ ರಿಪಬ್ಲಿಕ್ ಕನ್ನಡ ಗುಂಡಿಗಳ ದೃಶ್ಯಗಳನ್ನ ತೋರಿಸಿ ಸರ್ಕಾರಕ್ಕೆ ಛೀಮಾರಿ ಹಾಕುವಂಥ ಕೆಲಸವನ್ನು ಮಾಡುತ್ತೆ, ಆಗ ಸರ್ಕಾರ ಎಚ್ಚೆತ್ತುಕೊಂಡು ಗುಂಡಿಗಳನ್ನ ಮುಚ್ಚುವಂಥ ಕಾರ್ಯ ಮಾಡಿದೆ. ಆದರೂ ಕೂಡ ಸ್ಥಳೀಯ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾಗರಬಾವಿ ಕಡೆ ತಲೆ ಎತ್ತಿ ನೋಡ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಸಾರ್ವಜನಿಕರಾಗ್ತದೆ. ಸದ್ಯ ನಾವೀಗ ಆ ಬಗೆಗಿನ ರಿಯಾಲಿಟಿ ಚೆಕ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ದೀಪಕ್ ಅವರು ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ. ಯಾವ ಮಟ್ಟಗಿನ ಜನಸಂದಣಿ ಇಲ್ಲಿದೆ, ಎಷ್ಟರ ಮಟ್ಟಿಗಿನ ದ್ವಿಚಕ್ರ ವಾಹನ ಸವಾರರು ಹೋಗ್ತಾರೆ, ಆಟೋಗಳು ಹೋಗುತ್ತೆ, BMTC ಬಸ್ಗಳು ಹೋಗುತ್ತೆ, ಗುಂಡಿಗಳು ಯಾವ ಥರ ಇದೆ ಅನ್ನೋಂಥದ್ದನ್ನು ಕೂಡ ತಾವು ವೀಕ್ಷಿಸ್ಬೋದು. ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿ, ಗುಂಡಿ ಮುಚ್ಚುವಂಥ ಕೆಲಸಗಳು ಆಗಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ. ಸದ್ಯ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗಿನ ಗುಂಡಿಗಳಿದ್ದಾವೆ ಅನ್ನುವಂಥದ್ದನ್ನು. ತಾವು ಆಟೋವನ್ನು ನೋಡಿದ್ರಿ, ಈಗ ತಾನೇ ಒಂದು ಆಟೋ ಇಲ್ಲಿ ಮುಂದೆ ಹೋಯಿತು, ಅದು ಕಂಪ್ಲೀಟಾಗಿ ಅದರ ಚಕ್ರ ಆ ಗುಂಡಿಗಳಲ್ಲಿ ಮುಳುಗೆದೋಗ್ತಾ ಇದೆ. ಅಂದರೆ ಓರ್ವ ಮನುಷ್ಯನ ಕಾಲು ಅರ್ಧದಷ್ಟು ಮುಳುಗೋಗುತ್ತೆ, ಆ ಪಾದ ಸಂಪೂರ್ಣವಾಗಿ ಮುಚ್ಚೋಗುತ್ತೆ. ಅಷ್ಟರ ಮಟ್ಟಿಗಿನ ಗುಂಡಿಗಳು ಈ ನಾಗರಬಾವಿಯ ಸರ್ವಿಸ್ ರಸ್ತೆಯಲ್ಲಿ ಕಾಣಸಿಗುತ್ತೆ. ಸುಮಾರು ಅರ್ಧ ಕಿಲೋಮೀಟರ್ ನಾವು ಕೂಡ ಸಂಚಾರವನ್ನು ಮಾಡಿದ್ವಿ. ಆ ಅರ್ಧ ಕಿಲೋಮೀಟರ್ ಸಂಚಾರ ಮಾಡಿದಂಥ ಸಮಯದಲ್ಲಿ ಸುಮಾರು ನಮಗೆ 5 ರಿಂದ 6 ಗುಂಡಿಗಳು ಕಾಣಸಿಗುತ್ತವೆ. ಜೊತೆಗೆ ಪಕ್ಕದಲ್ಲಿ ಕೂಡ ಕಾಮಗಾರಿ ನಡೀತಾ ಇದ್ರೂ ಕೂಡ ಅದು ಕೂಡ ಪ್ರಗತಿಯಲ್ಲಿದೆ. ಅದಕ್ಕೆ ಸರಿಯಾದಂತಹ ಒಂದು ಬ್ಯಾರಿಕೇಡ್ನ ವ್ಯವಸ್ಥೆಯನ್ನು ಕೂಡ ಹಾಕಿಲ್ಲ. ತಾವು ಬಲಭಾಗದಲ್ಲಿ ನೋಡ್ಬೋದು ಸರ್ವಿಸ್ ರಸ್ತೆಯ ಬ್ಯಾರಿಕೇಡ್ಗಳು ಯಾವ ರೀತಿಯಾಗಿ ಬಿದ್ದಿದ್ದೇವೆ ಅಂತ. ಯಾರಾದರೂ ಬಂದು ಅದಕ್ಕೆ ಗುದ್ದಿದ್ರೆ ಏನು ಕತೆ ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಯಾಕೆ ಸರ್ಕಾರದ ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಡ್ತಾ ಇಲ್ಲ ಅಂತ. ಯಾವಾಗ ರಿಪಬ್ಲಿಕ್ ಕನ್ನಡ ವರದಿ ಮಾಡೋದಕ್ಕೆ ಶುರು ಮಾಡುತ್ತೆ, ಆವಾಗ DCM ಸ್ವತಃ ಕಣಕ್ಕಿಳಿತಾರೆ. ಅಖಾಡಕ್ಕಿಳಿದು ಆ ಒಂದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತಾರೆ, ಗಡುವು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೂ ಕೂಡ ಇಲ್ಲಿ ಯಾರೂ ಬಂದು ಇಲ್ಲಿನ ಒಂದು ಪ್ರಗತಿ ಯಾವ ಥರ ಇದೆ, ಕೆಲಸ ಯಾವ ಥರ ಇದೆ ಅನ್ನುವಂಥದ್ದನ್ನು ನೋಡಿಲ್ಲ, ಅಧಿಕಾರಿಗಳು ಗಮನ ವಹಿಸಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ. ತಾವು ನೋಡಿದ್ರಿ ಈಗಾಗಲೇ. ನಾವು ಕ್ಷಣಕ್ಕೂ ಕೂಡ ಇಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲೋ ಒಂದು ಕಡೆ ಇರುವಂಥ ಗುಂಡಿಯನ್ನು ನಾವು ತೋರಿಸೋದಕ್ಕೆ ಹೋಗ್ತಾ ಇಲ್ಲ, ಬದಲಾಗಿ ನಾವೇ ಸ್ವತಃ ಈ ಒಂದು ಸರ್ವಿಸ್ ರಸ್ತೆಯಲ್ಲಿ ಪ್ರಯಾಣ ಮಾಡುವ ಮುಖೇನ ನಿಮಗೆ ಆ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತಾ ಇದ್ದೀವಿ. ಈಗ ನೋಡಿದ್ರಿ ನೀವು, ನಾವು 1 ಕಿಲೋಮೀಟರ್ ಒಂದು ಸಂಚಾರವನ್ನು ಮಾಡಿದ್ವಿ, ಪ್ರಯಾಣ ಬೆಳೆಸಿದ್ವಿ, ಗುಂಡಿಗಳ ದರ್ಶನ ಆಗಿರುವಂಥದ್ದು. ಮತ್ತಷ್ಟು ಗುಂಡಿಗಳ ಒಂದು ದರ್ಶನವನ್ನು ತೋರಿಸ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಗುಂಡಿಗಳಿದ್ದಾವೆ, ಎಷ್ಟರ ಮಟ್ಟಿಗೆ ಇವರು ಕಾರ್ಯವನ್ನು ಮಾಡಿದ್ದಾರೆ, DCM ಸೂಚನೆ ಬೆನ್ನಲ್ಲೇ ಇವರು ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸಾರ್ವಜನಿಕರ ಒಂದು ಅಭಿಪ್ರಾಯ ಆಗಿದೆ. ಇನ್ನು ಬೇರೆ ಬೇರೆ ಏರಿಯಾಗಳಿಗೆ ಹೋಗೋಣ, ಅಲ್ಲಾಗಿರುವಂಥ ಒಂದು ಪರಿಸ್ಥಿತಿಯ ಅವಲೋಕನವನ್ನು ಮಾಡೋಣ. ರಿಯಾಲಿಟಿ ಚೆಕ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡುತ್ತೆ. ಎಲ್ಲಿಯವರೆಗೂ ಈ ಸಮಸ್ಯೆ ಬಗೆಹರಿಯೋದಿಲ್ವೋ ಅಲ್ಲಿಯವರೆಗೂ ಕೂಡ ನಮ್ಮ ಒಂದು ರಿಯಾಲಿಟಿ ಚೆಕ್ ಮುಂದೆ ವರಿತಾನೆ ಹೋಗ್ತಾ ಇರುತ್ತೆ. ನೀವು ನೋಡ್ತಾ ಇದ್ದೀರಿ, ಇದು ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಿಲಿಕಾನ್ ಸಿಟಿ ಈಗ ಗುಂಡಿಗಳ ಸಿಟಿಯಾಗಿದೆ. ಆ ಬಗೆಗೆ ನಾವು ಈಗ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಯಾವಾಗ ರಿಪಬ್ಲಿಕ್ ಕನ್ನಡ ಗುಂಡಿಗಳ ದೃಶ್ಯಗಳನ್ನ ತೋರಿಸಿ ಸರ್ಕಾರಕ್ಕೆ ಛೀಮಾರಿ ಹಾಕುವಂಥ ಕೆಲಸವನ್ನು ಮಾಡುತ್ತೆ, ಆಗ ಸರ್ಕಾರ ಎಚ್ಚೆತ್ತುಕೊಂಡು ಗುಂಡಿಗಳನ್ನ ಮುಚ್ಚುವಂಥ ಕಾರ್ಯ ಮಾಡಿದೆ. ಆದರೂ ಕೂಡ ಸ್ಥಳೀಯ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾಗರಬಾವಿ ಕಡೆ ತಲೆ ಎತ್ತಿ ನೋಡ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಸಾರ್ವಜನಿಕರಾಗ್ತದೆ. ಸದ್ಯ ನಾವೀಗ ಆ ಬಗೆಗಿನ ರಿಯಾಲಿಟಿ ಚೆಕ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ದೀಪಕ್ ಅವರು ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ. ಯಾವ ಮಟ್ಟಗಿನ ಜನಸಂದಣಿ ಇಲ್ಲಿದೆ, ಎಷ್ಟರ ಮಟ್ಟಿಗಿನ ದ್ವಿಚಕ್ರ ವಾಹನ ಸವಾರರು ಹೋಗ್ತಾರೆ, ಆಟೋಗಳು ಹೋಗುತ್ತೆ, BMTC ಬಸ್ಗಳು ಹೋಗುತ್ತೆ, ಗುಂಡಿಗಳು ಯಾವ ಥರ ಇದೆ ಅನ್ನೋಂಥದ್ದನ್ನು ಕೂಡ ತಾವು ವೀಕ್ಷಿಸ್ಬೋದು. ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿ, ಗುಂಡಿ ಮುಚ್ಚುವಂಥ ಕೆಲಸಗಳು ಆಗಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ. ಸದ್ಯ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗಿನ ಗುಂಡಿಗಳಿದ್ದಾವೆ ಅನ್ನುವಂಥದ್ದನ್ನು. ತಾವು ಆಟೋವನ್ನು ನೋಡಿದ್ರಿ, ಈಗ ತಾನೇ ಒಂದು ಆಟೋ ಇಲ್ಲಿ ಮುಂದೆ ಹೋಯಿತು, ಅದು ಕಂಪ್ಲೀಟಾಗಿ ಅದರ ಚಕ್ರ ಆ ಗುಂಡಿಗಳಲ್ಲಿ ಮುಳುಗೆದೋಗ್ತಾ ಇದೆ. ಅಂದರೆ ಓರ್ವ ಮನುಷ್ಯನ ಕಾಲು ಅರ್ಧದಷ್ಟು ಮುಳುಗೋಗುತ್ತೆ, ಆ ಪಾದ ಸಂಪೂರ್ಣವಾಗಿ ಮುಚ್ಚೋಗುತ್ತೆ. ಅಷ್ಟರ ಮಟ್ಟಿಗಿನ ಗುಂಡಿಗಳು ಈ ನಾಗರಬಾವಿಯ ಸರ್ವಿಸ್ ರಸ್ತೆಯಲ್ಲಿ ಕಾಣಸಿಗುತ್ತೆ. ಸುಮಾರು ಅರ್ಧ ಕಿಲೋಮೀಟರ್ ನಾವು ಕೂಡ ಸಂಚಾರವನ್ನು ಮಾಡಿದ್ವಿ. ಆ ಅರ್ಧ ಕಿಲೋಮೀಟರ್ ಸಂಚಾರ ಮಾಡಿದಂಥ ಸಮಯದಲ್ಲಿ ಸುಮಾರು ನಮಗೆ 5 ರಿಂದ 6 ಗುಂಡಿಗಳು ಕಾಣಸಿಗುತ್ತವೆ. ಜೊತೆಗೆ ಪಕ್ಕದಲ್ಲಿ ಕೂಡ ಕಾಮಗಾರಿ ನಡೀತಾ ಇದ್ರೂ ಕೂಡ ಅದು ಕೂಡ ಪ್ರಗತಿಯಲ್ಲಿದೆ. ಅದಕ್ಕೆ ಸರಿಯಾದಂತಹ ಒಂದು ಬ್ಯಾರಿಕೇಡ್ನ ವ್ಯವಸ್ಥೆಯನ್ನು ಕೂಡ ಹಾಕಿಲ್ಲ. ತಾವು ಬಲಭಾಗದಲ್ಲಿ ನೋಡ್ಬೋದು ಸರ್ವಿಸ್ ರಸ್ತೆಯ ಬ್ಯಾರಿಕೇಡ್ಗಳು ಯಾವ ರೀತಿಯಾಗಿ ಬಿದ್ದಿದ್ದೇವೆ ಅಂತ. ಯಾರಾದರೂ ಬಂದು ಅದಕ್ಕೆ ಗುದ್ದಿದ್ರೆ ಏನು ಕತೆ ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಯಾಕೆ ಸರ್ಕಾರದ
ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಡ್ತಾ ಇಲ್ಲ ಅಂತ ಯಾವಾಗ ರಿಪಬ್ಲಿಕ್ ಕನ್ನಡ ವರದಿ ಮಾಡೋದಕ್ಕೆ ಶುರು ಮಾಡುತ್ತೆ ಆವಾಗ DCM ಸ್ವತಃ ಕಣಕ್ಕಿಳಿತಾರೆ. ಅಖಾಡಕ್ಕಿಳಿದು ಆ ಒಂದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತಾರೆ, ಗಡುವು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೂ ಕೂಡ ಇಲ್ಲಿ ಯಾರೂ ಬಂದು ಇಲ್ಲಿನ ಒಂದು ಪ್ರಗತಿ ಯಾವ ಥರ ಇದೆ, ಕೆಲಸ ಯಾವ ಥರ ಇದೆ ಅನ್ನುವಂಥದ್ದನ್ನು ನೋಡಿಲ್ಲ, ಅಧಿಕಾರಿಗಳು ಗಮನ ವಹಿಸಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ. ತಾವು ನೋಡಿದ್ರಿ ಈಗಾಗಲೇ ನಾವು ಕ್ಷಣಕ್ಕೂ ಕೂಡ ಇಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲೋ ಒಂದು ಕಡೆ ಇರುವಂಥ ಗುಂಡಿಯನ್ನು ನಾವು ತೋರಿಸೋದಕ್ಕೆ ಹೋಗ್ತಾ ಇಲ್ಲ, ಬದಲಾಗಿ ನಾವೇ ಸ್ವತಃ ಈ ಒಂದು ಸರ್ವಿಸ್ ರಸ್ತೆಯಲ್ಲಿ ಪ್ರಯಾಣ ಮಾಡುವ ಮುಖೇನ ನಿಮಗೆ ಆ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತಾ ಇದ್ದೀವಿ. ಈಗ ನೋಡಿದ್ರಿ ನೀವು, ನಾವು 1 ಕಿಲೋಮೀಟರ್ ಒಂದು ಸಂಚಾರವನ್ನು ಮಾಡಿದ್ವಿ, ಪ್ರಯಾಣ ಬೆಳೆಸಿದ್ವಿ, ಗುಂಡಿಗಳ ದರ್ಶನ ಆಗಿರುವಂಥದ್ದು. ಮತ್ತಷ್ಟು ಗುಂಡಿಗಳ ಒಂದು ದರ್ಶನವನ್ನು ತೋರಿಸ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಗುಂಡಿಗಳಿದ್ದಾವೆ, ಎಷ್ಟರ ಮಟ್ಟಿಗೆ ಇವರು ಕಾರ್ಯವನ್ನು ಮಾಡಿದ್ದಾರೆ, DCM ಸೂಚನೆ ಬೆನ್ನಲ್ಲೇ ಇವರು ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸಾರ್ವಜನಿಕರ ಒಂದು ಅಭಿಪ್ರಾಯ ಆಗಿದೆ. ಇನ್ನು ಬೇರೆ ಬೇರೆ ಏರಿಯಾಗಳಿಗೆ ಹೋಗೋಣ, ಅಲ್ಲಾಗಿರುವಂಥ ಒಂದು ಪರಿಸ್ಥಿತಿಯ ಅವಲೋಕನವನ್ನು ಮಾಡೋಣ. ರಿಯಾಲಿಟಿ ಚೆಕ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡುತ್ತೆ. ಎಲ್ಲಿಯವರೆಗೂ ಈ ಸಮಸ್ಯೆ ಬಗೆಹರಿಯೋದಿಲ್ವೋ ಅಲ್ಲಿಯವರೆಗೂ ಕೂಡ ನಮ್ಮ ಒಂದು ರಿಯಾಲಿಟಿ ಚೆಕ್ ಮುಂದೆ ವರಿತಾನೆ ಹೋಗ್ತಾ ಇರುತ್ತೆ. ನೀವು ನೋಡ್ತಾ ಇದ್ದೀರಿ, ಇದು ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಿಲಿಕಾನ್ ಸಿಟಿ ಈಗ ಗುಂಡಿಗಳ ಸಿಟಿಯಾಗಿದೆ. ಆ ಬಗೆಗೆ ನಾವು ಈಗ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಯಾವಾಗ ರಿಪಬ್ಲಿಕ್ ಕನ್ನಡ ಗುಂಡಿಗಳ ದೃಶ್ಯಗಳನ್ನ ತೋರಿಸಿ ಸರ್ಕಾರಕ್ಕೆ ಛೀಮಾರಿ ಹಾಕುವಂಥ ಕೆಲಸವನ್ನು ಮಾಡುತ್ತೆ, ಆಗ ಸರ್ಕಾರ ಎಚ್ಚೆತ್ತುಕೊಂಡು ಗುಂಡಿಗಳನ್ನ ಮುಚ್ಚುವಂಥ ಕಾರ್ಯ ಮಾಡಿದೆ. ಆದರೂ ಕೂಡ ಸ್ಥಳೀಯ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾಗರಬಾವಿ ಕಡೆ ತಲೆ ಎತ್ತಿ ನೋಡ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಸಾರ್ವಜನಿಕರಾಗ್ತದೆ. ಸದ್ಯ ನಾವೀಗ ಆ ಬಗೆಗಿನ ರಿಯಾಲಿಟಿ ಚೆಕ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ದೀಪಕ್ ಅವರು ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ. ಯಾವ ಮಟ್ಟಗಿನ ಜನಸಂದಣಿ ಇಲ್ಲಿದೆ, ಎಷ್ಟರ ಮಟ್ಟಿಗಿನ ದ್ವಿಚಕ್ರ ವಾಹನ ಸವಾರರು ಹೋಗ್ತಾರೆ, ಆಟೋಗಳು ಹೋಗುತ್ತೆ, BMTC ಬಸ್ಗಳು ಹೋಗುತ್ತೆ, ಗುಂಡಿಗಳು ಯಾವ ಥರ ಇದೆ ಅನ್ನೋಂಥದ್ದನ್ನು ಕೂಡ ತಾವು ವೀಕ್ಷಿಸ್ಬೋದು. ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿ, ಗುಂಡಿ ಮುಚ್ಚುವಂಥ ಕೆಲಸಗಳು ಆಗಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ. ಸದ್ಯ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗಿನ ಗುಂಡಿಗಳಿದ್ದಾವೆ ಅನ್ನುವಂಥದ್ದನ್ನು. ತಾವು ಆಟೋವನ್ನು ನೋಡಿದ್ರಿ, ಈಗ ತಾನೇ ಒಂದು ಆಟೋ ಇಲ್ಲಿ ಮುಂದೆ ಹೋಯಿತು, ಅದು ಕಂಪ್ಲೀಟಾಗಿ ಅದರ ಚಕ್ರ ಆ ಗುಂಡಿಗಳಲ್ಲಿ ಮುಳುಗೆದೋಗ್ತಾ ಇದೆ. ಅಂದರೆ ಓರ್ವ ಮನುಷ್ಯನ ಕಾಲು ಅರ್ಧದಷ್ಟು ಮುಳುಗೋಗುತ್ತೆ, ಆ ಪಾದ ಸಂಪೂರ್ಣವಾಗಿ ಮುಚ್ಚೋಗುತ್ತೆ. ಅಷ್ಟರ ಮಟ್ಟಿಗಿನ ಗುಂಡಿಗಳು ಈ ನಾಗರಬಾವಿಯ ಸರ್ವಿಸ್ ರಸ್ತೆಯಲ್ಲಿ ಕಾಣಸಿಗುತ್ತೆ. ಸುಮಾರು ಅರ್ಧ ಕಿಲೋಮೀಟರ್ ನಾವು ಕೂಡ ಸಂಚಾರವನ್ನು ಮಾಡಿದ್ವಿ. ಆ ಅರ್ಧ ಕಿಲೋಮೀಟರ್ ಸಂಚಾರ ಮಾಡಿದಂಥ ಸಮಯದಲ್ಲಿ ಸುಮಾರು ನಮಗೆ 5 ರಿಂದ 6 ಗುಂಡಿಗಳು ಕಾಣಸಿಗುತ್ತವೆ. ಜೊತೆಗೆ ಪಕ್ಕದಲ್ಲಿ ಕೂಡ ಕಾಮಗಾರಿ ನಡೀತಾ ಇದ್ರೂ ಕೂಡ ಅದು ಕೂಡ ಪ್ರಗತಿಯಲ್ಲಿದೆ. ಅದಕ್ಕೆ ಸರಿಯಾದಂತಹ ಒಂದು ಬ್ಯಾರಿಕೇಡ್ನ ವ್ಯವಸ್ಥೆಯನ್ನು ಕೂಡ ಹಾಕಿಲ್ಲ. ತಾವು ಬಲಭಾಗದಲ್ಲಿ ನೋಡ್ಬೋದು ಸರ್ವಿಸ್ ರಸ್ತೆಯ ಬ್ಯಾರಿಕೇಡ್ಗಳು ಯಾವ ರೀತಿಯಾಗಿ ಬಿದ್ದಿದ್ದೇವೆ ಅಂತ. ಯಾರಾದರೂ ಬಂದು ಅದಕ್ಕೆ ಗುದ್ದಿದ್ರೆ ಏನು ಕತೆ ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಯಾಕೆ ಸರ್ಕಾರದ ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಡ್ತಾ ಇಲ್ಲ ಅಂತ ಯಾವಾಗ ರಿಪಬ್ಲಿಕ್ ಕನ್ನಡ ವರದಿ ಮಾಡೋದಕ್ಕೆ ಶುರು ಮಾಡುತ್ತೆ ಆವಾಗ DCM ಸ್ವತಃ ಕಣಕ್ಕಿಳಿತಾರೆ. ಅಖಾಡಕ್ಕಿಳಿದು ಆ ಒಂದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತಾರೆ, ಗಡುವು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೂ ಕೂಡ ಇಲ್ಲಿ ಯಾರೂ ಬಂದು ಇಲ್ಲಿನ ಒಂದು ಪ್ರಗತಿ ಯಾವ ಥರ ಇದೆ, ಕೆಲಸ ಯಾವ ಥರ ಇದೆ ಅನ್ನುವಂಥದ್ದನ್ನು ನೋಡಿಲ್ಲ, ಅಧಿಕಾರಿಗಳು ಗಮನ ವಹಿಸಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ. ತಾವು ನೋಡಿದ್ರಿ ಈಗಾಗಲೇ ನಾವು ಕ್ಷಣಕ್ಕೂ ಕೂಡ ಇಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲೋ ಒಂದು ಕಡೆ ಇರುವಂಥ ಗುಂಡಿಯನ್ನು ನಾವು ತೋರಿಸೋದಕ್ಕೆ ಹೋಗ್ತಾ ಇಲ್ಲ, ಬದಲಾಗಿ ನಾವೇ ಸ್ವತಃ ಈ ಒಂದು ಸರ್ವಿಸ್ ರಸ್ತೆಯಲ್ಲಿ ಪ್ರಯಾಣ ಮಾಡುವ ಮುಖೇನ ನಿಮಗೆ ಆ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತಾ ಇದ್ದೀವಿ. ಈಗ ನೋಡಿದ್ರಿ ನೀವು, ನಾವು 1 ಕಿಲೋಮೀಟರ್ ಒಂದು ಸಂಚಾರವನ್ನು ಮಾಡಿದ್ವಿ, ಪ್ರಯಾಣ ಬೆಳೆಸಿದ್ವಿ, ಗುಂಡಿಗಳ ದರ್ಶನ ಆಗಿರುವಂಥದ್ದು. ಮತ್ತಷ್ಟು ಗುಂಡಿಗಳ ಒಂದು ದರ್ಶನವನ್ನು ತೋರಿಸ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಗುಂಡಿಗಳಿದ್ದಾವೆ, ಎಷ್ಟರ ಮಟ್ಟಿಗೆ ಇವರು ಕಾರ್ಯವನ್ನು ಮಾಡಿದ್ದಾರೆ, DCM ಸೂಚನೆ ಬೆನ್ನಲ್ಲೇ ಇವರು ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸಾರ್ವಜನಿಕರ ಒಂದು ಅಭಿಪ್ರಾಯ ಆಗಿದೆ. ಇನ್ನು ಬೇರೆ ಬೇರೆ ಏರಿಯಾಗಳಿಗೆ ಹೋಗೋಣ, ಅಲ್ಲಾಗಿರುವಂಥ ಒಂದು ಪರಿಸ್ಥಿತಿಯ ಅವಲೋಕನವನ್ನು ಮಾಡೋಣ. ರಿಯಾಲಿಟಿ ಚೆಕ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡುತ್ತೆ. ಎಲ್ಲಿಯವರೆಗೂ ಈ ಸಮಸ್ಯೆ ಬಗೆಹರಿಯೋದಿಲ್ವೋ ಅಲ್ಲಿಯವರೆಗೂ ಕೂಡ ನಮ್ಮ ಒಂದು ರಿಯಾಲಿಟಿ ಚೆಕ್ ಮುಂದೆ ವರಿತಾನೆ ಹೋಗ್ತಾ ಇರುತ್ತೆ. ನೀವು ನೋಡ್ತಾ ಇದ್ದೀರಿ, ಇದು ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.